ಯೋಚನೆ ಮಾಡಿ, ನೀವು ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಗಾರ್ಡನ್ ಮಾಡಬೇಕು, ಮನೆ ಸುತ್ತಮುತ್ತ 100 ಗಿಡ ನೆಟ್ಟು ಹಸಿರು ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಾ. ಅದಕ್ಕಾಗಿ ಕೈಯಲ್ಲಿದ್ದ ದುಡ್ಡನ್ನೆಲ್ಲ ಖರ್ಚು ಮಾಡ್ತೀರಾ. 100 ಗಿಡಗಳನ್ನ ನೆಟ್ಟು ನೀರು ಹಾಕಿ ಗೊಬ್ಬರ ಹಾಕ್ತೀರಾ. 10 ವರ್ಷಗಳ ಕಾಲ ಇದೇ ಕೆಲಸ ಮಾಡ್ತೀರಾ. ಆದ್ರೆ 10 ವರ್ಷ ಆದ್ಮೇಲೆ ಬಂದು ನೋಡಿದ್ರೆ 100 ಗಿಡ ಇರಬೇಕಾದ ಜಾಗದಲ್ಲಿ 2 ಗಿಡ ಚಿಗುರಿ ಮರವಾಗಿ ಉಳಿದ 98 ಗಿಡಗಳು ಪತ್ತೇನೇ ಇಲ್ಲ ಅಂದ್ರೆ ನಿಮ್ಗೆ ಹೇಗಾಗುತ್ತೆ? ಶಾಕ್ ಆಗುತ್ತೆ ಅಲ್ವಾ? ಈಗ ಕೇಂದ್ರ ಸರ್ಕಾರಕ್ಕೆ ಇದೇ ರೀತಿಯ ಶಾಕ್ ಹೊಡೆದಿದೆ. ಇಡೀ ದೇಶದ ಅರಣ್ಯ ಸಂಪತ್ತು ಮತ್ತು ಪರಿಸರ ರಕ್ಷಣೆಯ ವಿಚಾರದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಎದುರಾಗಿದೆ. ಪರಿಸರ ಸಂರಕ್ಷಣೆ, ಹವಾಮಾನ ಬದಲಾವಣೆ ತಡೆಗಟ್ಟೋದು, ಹಸಿರು ಭಾರತ ನಿರ್ಮಾಣ ಇವೆಲ್ಲ ಮೋದಿ ಸರ್ಕಾರದ ಟಾಪ್ ಪ್ರಯಾರಿಟಿಗಳಲ್ಲಿ ಒಂದು. ಆದರೆ ಗ್ರೌಂಡ್ ಲೆವೆಲ್ ನಲ್ಲಿ ಎಲ್ಲ ತಲೆ ಕೆಳಗಾಗಿರುವ ವಿಚಾರವನ್ನ ಖುದ್ದು ಕೇಂದ್ರ ಸರ್ಕಾರದ ರಿಪೋರ್ಟ್ ಹೊರಹಾಕಿದೆ. ಮೋದಿ ಸರ್ಕಾರ ಬಹಳ ಇಂಪಾರ್ಟೆಂಟ್ ಆದ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗೋದ್ರಲ್ಲಿ ಫೇಲ್ ಆಯ್ತಾ? 10 ವರ್ಷದಲ್ಲಿ ಬರೀ 2% ಕೆಲಸ ನಡೆದಿರೋದು ಯಾವ ಸೆಕ್ಟರ್ ನಲ್ಲಿ? ಇದರ ಫೇಲ್ವರ್ ಬಗ್ಗೆ ಕೇಂದ್ರ ಸರ್ಕಾರ ಹೇಳ್ತಿರೋದೇನು? ಸಿಎಜಿ ರಿಪೋರ್ಟ್ ನಲ್ಲಿ ಏನೆಲ್ಲ ಲೋಪದೋಷಗಳು ಬಯಲಾಗಿವೆ? ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊನ್ನೆಯಷ್ಟೇ ದೇಶದ ಅತ್ಯುನ್ನತ ಲೆಕ್ಕ ಪರಿಶೋಧನಾ ಸಂಸ್ಥೆ ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಸಂಸತ್ತಿನ ಮುಂದೆ ಒಂದು ಆಘಾತಕಾರಿ ರಿಪೋರ್ಟ್ ಇಟ್ಟಿದೆ. ಈ ರಿಪೋರ್ಟ್ ಬಂದಿರೋದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ರೀನ್ ಇಂಡಿಯಾ ಮಿಷನ್ ಯೋಜನೆ ಬಗ್ಗೆ. ಈ ಯೋಜನೆಯಲ್ಲಿ ಕಳೆದ 10 ವರ್ಷಗಳಲ್ಲಿ ಸಾಧಿಸಲಾಗಿರುವ ಪ್ರಗತಿ ಎಷ್ಟು ಗೊತ್ತಾ? ಕೇವಲ 2.43%, ಅಂದ್ರೆ ಆಲ್ಮೋಸ್ಟ್ 97% ಟಾರ್ಗೆಟ್ ಫೇಲ್ ಆಗಿದೆ. ಹಾಗಾದ್ರೆ ಏನಿದು ಗ್ರೀನ್ ಇಂಡಿಯಾ ಮಿಷನ್? ಈ ಯೋಜನೆಯ ಅಸಲಿ ಉದ್ದೇಶ ಏನು? ಮೊದಲು ಮಿಷನ್ ಬಗ್ಗೆ ಸಂಪೂರ್ಣವಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಡೀ ಜಗತ್ತು ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನ ಮತ್ತು ಕ್ಲೈಮೇಟ್ ಚೇಂಜ್ ಸಮಸ್ಯೆಯಿಂದ ತತ್ತರಿಸಿ ಹೋಗ್ತಿರೋದು ನಿಮ್ಗೆ ಗೊತ್ತೇ ಇದೆ. ಭಾರತದಲ್ಲೂ ಕೂಡ ಅತಿಯಾದ ಬಿಸಿಲು, ಅಕಾಲಿಕ ಮಳೆ, ಪ್ರವಾಹಗಳು ಹೆಚ್ಚಾಗ್ತಿವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಕಾಡುಗಳು ನಾಶ ಆಗ್ತಿರೋದು ಮತ್ತು ವಾತಾವರಣದಲ್ಲಿ ಇಂಗಾಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಮಿತಿ ಮೀರಿ ಜಾಸ್ತಿ ಆಗ್ತಿರೋದು. ಇದನ್ನ ತಡೆಯೋದಕ್ಕೆ ಭಾರತ ಸರ್ಕಾರ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ 8 ಪ್ರಮುಖ ಮಿಷನ್ ಗಳನ್ನ ಶುರು ಮಾಡಿತ್ತು. ಅವುಗಳ ಪೈಕಿ ಈ ಗ್ರೀನ್ ಇಂಡಿಯಾ ಮಿಷನ್ ಕೂಡ ಒಂದು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ತುಂಬಾನೇ ಸಿಂಪಲ್ ಮತ್ತು ಕ್ಲಿಯರ್ ಆಗಿದ್ವು. ಮೊದಲನೇದು, ದೇಶದಲ್ಲಿ ಅರಣ್ಯ ಪ್ರದೇಶ ಮತ್ತು ಗಿಡ ಮರಗಳ ಹೊದಿಕೆಯನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚು ಮಾಡೋದು. ಎರಡನೇದು, ಹಾಳಾಗಿ ಹೋಗಿರುವ ಅರಣ್ಯ ಪ್ರದೇಶಗಳ ಗುಣಮಟ್ಟವನ್ನ ಸುಧಾರಿಸೋದು. ಮೂರನೇದು, ಕಾಡುಗಳ ಮೂಲಕ ಜೈವಿಕ ವೈವಿಧ್ಯತೆ, ಅಂತರ್ಜಲ ಸಂರಕ್ಷಣೆ ಮತ್ತು ವಾತಾವರಣದಲ್ಲಿರುವ ಇಂಗಾಲವನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸೋದು. ನಾಲ್ಕನೇದು, ಕಾಡಿನ ಅಂಚಿನಲ್ಲಿ ವಾಸಿಸುವ ಗ್ರಾಮೀಣ ಮತ್ತು ಆದಿವಾಸಿ ಕುಟುಂಬಗಳ ಜೀವನೋಪಾಯ ಹಾಗೂ ಆದಾಯವನ್ನ ಹೆಚ್ಚಿಸೋದು. ಈ ರೀತಿ ಸಾಕಷ್ಟು ಅಂಶಗಳು ಈ ಪ್ಲಾನ್ ನಲ್ಲಿದ್ವು. ಈ ಯೋಜನೆಯನ್ನ 2015-16ರಿಂದ 2024-25ರವರೆಗೆ ಅಂದ್ರೆ ಬರೋಬ್ಬರಿ 10 ವರ್ಷಗಳ ಕಾಲ ದೇಶದ 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೆ ತರಲಾಗಿತ್ತು. ಇದಕ್ಕಾಗಿ ಪರಿಸರ ಸಚಿವಾಲಯ ಸಾವಿರಾರು ಕೋಟಿ ರೂಪಾಯಿಗಳ ಬಜೆಟ್ ಪ್ಲಾನ್ ರೆಡಿ ಮಾಡಿತ್ತು. ಆದರೆ ಈ 10 ವರ್ಷಗಳ ಅವಧಿ ಮುಗಿದ ಮೇಲೆ ಸಿಎಜಿ ಸಂಸ್ಥೆ ಒಂದು ಲೆಕ್ಕ ಪರಿಶೋಧನೆ ನಡೆಸಿದಾಗ ಬಯಲಾಗಿದ್ದು ಮಾತ್ರ ಬೆಚ್ಚಿ ಬೀಳಿಸುವ ಅಸಲಿ ಸತ್ಯ. 98% ಟಾರ್ಗೆಟ್ ಮಣ್ಣು ಪಾಲು. ಈಗ ಸಿಎಜಿ ಸಂಸತ್ನಲ್ಲಿ ಮಂಡಿಸಿರುವ ವರದಿಯಲ್ಲಿರುವ ಅಸಲಿ ಅಂಕಿಅಂಶಗಳನ್ನ ಗಮನಿಸಿ. ಕೇಂದ್ರ ಪರಿಸರ ಸಚಿವಾಲಯ ಹಾಕೊಂಡಿದ್ದ ಟಾರ್ಗೆಟ್ ಪ್ರಕಾರ ಈ 10 ವರ್ಷಗಳಲ್ಲಿ ಬರೋಬ್ಬರಿ 1.4 ಮಿಲಿಯನ್ ಹೆಕ್ಟೇರ್ ಅಂದ್ರೆ 14 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೊಸದಾಗಿ ಅರಣ್ಯ ಪ್ರದೇಶವನ್ನ ಹೆಚ್ಚಿಸಬೇಕಿತ್ತು. ಆದರೆ ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ವಾಸ್ತವವಾಗಿ ಹೆಚ್ಚಿಸಿದ್ದು ಎಷ್ಟು ಗೊತ್ತಾ? ಕೇವಲ 0.03 ಮಿಲಿಯನ್ ಹೆಕ್ಟೇರ್ ಅಂದ್ರೆ ಕೇವಲ 30ರಿಂದ 34 ಸಾವಿರ ಹೆಕ್ಟೇರ್ ಮಾತ್ರ. ಶೇಕಡವಾರು ಲೆಕ್ಕ ಹಾಕಿದ್ರೆ ಬರೋಬ್ಬರಿ 97.57% ಕೊರತೆ ಉಂಟಾಗಿದೆ. ಕೇವಲ 2.43% ಕೆಲಸ ಮಾತ್ರ ಆಗಿದೆ. ಇಷ್ಟೇ ಅಲ್ಲ, ಈಗಾಗಲೇ ಇರುವ ಕಾಡುಗಳ ಗುಣಮಟ್ಟ ಸುಧಾರಿಸುವ ವಿಚಾರದಲ್ಲಿ ಕೂಡ ಇದೇ ದುಸ್ಥಿತಿ. ಹಾಳಾಗಿರುವ ಕಾಡುಗಳ ಕ್ವಾಲಿಟಿ ಜಾಸ್ತಿ ಮಾಡೋದಕ್ಕೆ 1.4 ಮಿಲಿಯನ್ ಹೆಕ್ಟೇರ್ ಟಾರ್ಗೆಟ್ ಇಟ್ಕೊಳ್ಳಲಾಗಿತ್ತು. ಆದರೆ ಸಾಧಿಸಿದ್ದು ಕೇವಲ 0.11 ಮಿಲಿಯನ್ ಹೆಕ್ಟೇರ್ ಮಾತ್ರ. ಅಂದ್ರೆ ಕಾಡಿನ ಗುಣಮಟ್ಟ ಸುಧಾರಣೆಯಲ್ಲೂ ಸುಮಾರು 92% ಫೇಲ್ಯೂರ್ ಆಗಿದೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು? ಸಿಎಜಿ ವರದಿ ಕೇವಲ ಅಂಕಿ ಅಂಶಗಳನ್ನಷ್ಟೇ ಕೊಟ್ಟಿಲ್ಲ. ಈ ಯೋಜನೆ ಯಾಕಿಷ್ಟು ಕೆಟ್ಟದಾಗಿ ಹಳ್ಳ ಹಿಡಿದಿದೆ ಅನ್ನೋದಕ್ಕೆ ಕೂಡ ಸಾಲು ಸಾಲು ಕಾರಣಗಳನ್ನ ಬಿಚ್ಚಿಟ್ಟಿದೆ.
ಅದರಲ್ಲಿ ಮೊದಲನೇದು ತಪ್ಪು ಜಾಗಗಳ ಆಯ್ಕೆ. ಯಾವುದೇ ಒಂದು ಅರಣ್ಯೀಕರಣ ಯೋಜನೆಯಲ್ಲಿ ಗಿಡ ನೆಡಬೇಕು ಅಂದ್ರೆ ಮೊದಲು ಹವಾಮಾನ ವೈಪರೀತ್ಯಕ್ಕೆ ತುತ್ತಾಗುವ ಅಪಾಯವಿರುವ ಜಾಗಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದೇ ರೀತಿ ಎಲ್ಲಿ ಮಣ್ಣಿನ ಸವೆತ ಜಾಸ್ತಿ ಇದೆ, ಎಲ್ಲಿ ಬರಗಾಲ ಬೇಗ ಆವರಿಸುತ್ತೆ, ಎಲ್ಲಿ ಕಾಡು ಪೂರ್ತಿ ನಾಶವಾಗ್ತಾ ಇದೆ ಅಂತ ಜಾಗಗಳಿಗೆ ಮೊದಲ ಆದ್ಯತೆ ಕೊಡಬೇಕು. ಆದರೆ ಆಗಿದ್ದೇನು? ಸಿಎಜಿ ವರದಿ ಪ್ರಕಾರ ಅತ್ಯಂತ ಸೂಕ್ಷ್ಮ ಮತ್ತು ತಕ್ಷಣ ರಕ್ಷಣೆ ಬೇಕಾಗಿದ್ದ ಪ್ರದೇಶಗಳನ್ನ ಪೂರ್ತಿಯಾಗಿ ಕಡೆಗಣಿಸಲಾಗಿದೆ. ಅದರ ಬದಲಿಗೆ ಕಡಿಮೆ ಅಥವಾ ಮಧ್ಯಮ ಪ್ರಾಮುಖ್ಯತೆ ಇರುವ ಪ್ರದೇಶಗಳನ್ನ ಗಿಡ ನೆಡೋದಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಎರಡನೇ ದೊಡ್ಡ ಎಡವಟ್ಟು ಅಂದ್ರೆ ನಿಧಿಯ ನಿರ್ವಹಣೆ ಮತ್ತು ಬೇರೆ ಯೋಜನೆಗಳ ಜೊತೆಗೆ ಸರಿಯಾದ ಸಮನ್ವಯ ಇಲ್ಲದಿರುವುದು. ಗ್ರೀನ್ ಇಂಡಿಯಾ ಮಿಷನ್ ನಿಯಮಗಳ ಪ್ರಕಾರ ಈ ಯೋಜನೆಯನ್ನ ಪ್ರತ್ಯೇಕವಾಗಿ ನಡೆಸಬಾರದಿತ್ತು. ಅದರ ಬದಲಿಗೆ ದೇಶದಲ್ಲಿ ಹಸಿರು ಹೆಚ್ಚಿಸೋದಕ್ಕೆ ಈಗಾಗಲೇ ಇರುವ ಮನ್ರೇಗಾ ಅಥವಾ BBG ಮತ್ತು ಕ್ಯಾಂಪಾ ಅಂದರೆ ಪರಿಹಾರಾತ್ಮಕ ಅರಣ್ಯೀಕರಣ ನಿಧಿಯಂತಹ ಯೋಜನೆಗಳ ಜೊತೆ ಲಿಂಕ್ ಮಾಡಿ ಆ ಫಂಡ್ ಬಳಸಿಕೊಂಡು ಬೃಹತ್ ಮಟ್ಟದಲ್ಲಿ ಗಿಡ ನೆಡಬೇಕಿತ್ತು. ಆದರೆ ಆಡಿಟ್ ರಿಪೋರ್ಟ್ ಪ್ರಕಾರ ಈ ಯೋಜನೆಗಳ ನಡುವೆ ಯಾವುದೇ ರೀತಿಯ ಸಮನ್ವಯತೆ ಅಥವಾ ಕನ್ವರ್ಜೆನ್ಸ್ ಇರಲೇ ಇಲ್ಲ. ಯಾರು ಕೆಲಸ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲದ ಪರಿಸ್ಥಿತಿ ಇತ್ತು. ಇನ್ನು ಆರ್ಥಿಕ ಅವ್ಯವಸ್ಥೆ ಮತ್ತು ಅನುದಾನ ಬಿಡುಗಡೆಯಲ್ಲಿ ಆದ ಡಿಲೇ ಹಾಗೂ ಭಾರಿ ಲೋಪಗಳು ಯೋಜನೆಯನ್ನ ಸಂಪೂರ್ಣವಾಗಿ ಬುಡ ಮೇಲು ಮಾಡಿವೆ. ಸರಿಯಾದ ಪ್ಲಾನಿಂಗ್ ಇಲ್ಲದೆ, ಹಣಕಾಸು ನಿರ್ವಹಣೆ ಇಲ್ಲದೆ ಸಾವಿರಾರು ಕೋಟಿ ರೂಪಾಯಿಗಳ ಲೆಕ್ಕಾಚಾರ ಗಾಳಿಯಲ್ಲಿ ತೇಲಿ ಹೋಗಿದೆ. ಇನ್ನು ಈ ಸಿಎಜಿ ವರದಿಯ ಅತ್ಯಂತ ಗಂಭೀರ ಮತ್ತು ಶಾಕಿಂಗ್ ಅಂಶ ಅಂದ್ರೆ ಅದು ಸುಳ್ಳು ಡೇಟಾ ಮತ್ತು ಫೇಕ್ ಅಚೀವ್ಮೆಂಟ್ಗಳನ್ನ ತೋರಿಸಿರೋದು. ಕೇಂದ್ರ ಪರಿಸರ ಸಚಿವಾಲಯ ಮತ್ತು ರಾಜ್ಯ ಅರಣ್ಯ ಇಲಾಖೆಗಳು ಕಾಗದದ ಮೇಲೆ ನಾವು ಇಂತಿಷ್ಟು ಸಾವಿರ ಹೆಕ್ಟೇರ್ ಕಾಡು ಬೆಳೆಸಿದ್ದೀವಿ, ಲಕ್ಷಾಂತರ ಗಿಡ ನೆಟ್ಟಿದ್ದೀವಿ ಅಂತ ಅಂಕಿ ಅಂಶಗಳನ್ನ ಹಿಗ್ಗಿಸಿ ರಿಪೋರ್ಟ್ ಸಬ್ಮಿಟ್ ಮಾಡಿರೋದಾಗಿ ಸಿಎಜಿ ರಿಪೋರ್ಟ್ ಹೇಳಿದೆ. ಇದೇ ಕಾರಣಕ್ಕೆ ಸಿಎಜಿ GIS ಮತ್ತು ಸ್ಯಾಟಲೈಟ್ ಇಮೇಜ್ಗಳನ್ನ ಬಳಸಿ ತನಿಖೆ ಶುರು ಮಾಡಿತ್ತು. ಸ್ಯಾಟಲೈಟ್ ಮೂಲಕ ಸ್ಯಾಂಪಲ್ ಜಾಗಗಳನ್ನ ಚೆಕ್ ಮಾಡಿದಾಗ ಆ ಫೇಕ್ ಡೇಟಾಗಳ ಅಸಲಿಯತ್ತು ಗೊತ್ತಾಗಿದೆ. ಆಡಿಟ್ ಮಾಡಿದ ಸ್ಯಾಂಪಲ್ ಪ್ರದೇಶಗಳ ಪೈಕಿ ಬರೋಬ್ಬರಿ 70% ಜಾಗಗಳಲ್ಲಿ ಗ್ರೀನ್ ಇಂಡಿಯಾ ಮಿಷನ್ ನಿಂದ ಯಾವುದೇ ರೀತಿಯ ಗಿಡ ಮರಗಳು ಬೆಳೆದೇ ಇಲ್ಲ. ಅಂದ್ರೆ ಕಾಗದದ ಮೇಲೆ ಕಾಡು ಬೆಳೆದಿತ್ತು, ಆದ್ರೆ ಸ್ಯಾಟಲೈಟ್ ನೋಡಿದಾಗ ಅಲ್ಲಿ ಖಾಲಿ ಭೂಮಿ ಕಾಣಿಸಿದೆ. ಇಷ್ಟೇ ಅಲ್ಲ, ಈ ಮಿಷನ್ ನಲ್ಲಿ ಪಾರದರ್ಶಕತೆ ಕಾಪಾಡೋದಕ್ಕೆ ಸಾರ್ವಜನಿಕರ ವೆಬ್ಸೈಟ್ ಗಳಲ್ಲಿ ಲಿಂಕ್ ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ರೂಲ್ಸ್ ಇತ್ತು. ಆದ್ರೆ 14 ರಾಜ್ಯಗಳು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಮಾಹಿತಿ ಸಿಗದಂತೆ ವೆಬ್ಸೈಟ್ ಲಿಂಕ್ ಕೊಡೋದ್ರಲ್ಲೂ ಕಂಪ್ಲೀಟ್ ಆಗಿ ಫೇಲ್ ಆಗಿವೆ. ಅಂದ್ರೆ ಜನರಿಂದ ವಿಷಯ ಮುಚ್ಚಿಡುವ ಪ್ರಯತ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ COP ಸಮ್ಮಿಟ್ಗಳಲ್ಲಿ ಭಾರತ ಪರಿಸರ ರಕ್ಷಣೆಯಲ್ಲಿ ವಿಶ್ವಗುರು. ನಾವು ಕೋಟ್ಯಂತರ ಟನ್ ಕಾರ್ಬನ್ ಹೀರಿಕೊಳ್ಳುವ ಕಾಡು ಬೆಳೆಸ್ತೀವಿ ಅಂತೆಲ್ಲ ನಾವು ಹೇಳಿದ್ದೀವಿ. ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ 2030 ವೇಳೆಗೆ 2.5 ರಿಂದ 3 ಮಿಲಿಯನ್ ಟನ್ ಹೆಚ್ಚುವರಿ ಕಾರ್ಬನ್ ಸಿಂಕ್ ನಿರ್ಮಾಣ ಮಾಡ್ತೀವಿ ಅಂತ ಜಗತ್ತಿಗೆ ಸಾರಿ ಹೇಳಿದ್ದೀವಿ. ಹೇಳಿರುವ ಮಾತುಗಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಈ ರೀತಿಯ ಮಿಷನ್ಗಳು ಪಾಸ್ ಆಗ್ಲೇಬೇಕಾಗುತ್ತೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ನಲ್ಲಿ ಎಥನಾಲ್ ಬ್ಲೆಂಡ್ ಮಾಡುವ ಟಾರ್ಗೆಟ್ ಅನ್ನ ಅವಧಿಗಿಂತ ಬಹಳ ಬೇಗನೆ ಕಂಪ್ಲೀಟ್ ಮಾಡ್ತು. ಆದ್ರೆ ಅದೇ ಪೆಟ್ರೋಲ್ ಬೆಂದು ಹೊಗೆ ಗಾಳಿ ಸೇರಿದ ಮೇಲೆ ಅದನ್ನ ವಾಪಸ್ ಹೀರಿಕೊಳ್ಳುವ ಕಾಡು ಬೆಳೆಸುವ ಟಾರ್ಗೆಟ್ ನಲ್ಲಿ ನಾವು 3% ಕೂಡ ಕಂಪ್ಲೀಟ್ ಮಾಡಿಲ್ಲ. ಇದು ಗ್ರೌಂಡ್ ರಿಯಾಲಿಟಿ. ಆಗ್ಲೇ ಹೇಳಿದ ಹಾಗೆ ಇದು ಕೂಡ ಸಾವಿರಾರು ಕೋಟಿಯ ಮಿಷನ್, ಆದರೆ ಸಿಕ್ಕಿರುವ ಫಲಿತಾಂಶ ಮಾತ್ರ ಶೂನ್ಯ. ಸ್ನೇಹಿತರೆ, ಹವಾಮಾನ ಬದಲಾವಣೆ ಅನ್ನೋದು ನಮ್ಮ ಭವಿಷ್ಯದ ಮಕ್ಕಳ ಉಸಿರಿನ ಪ್ರಶ್ನೆ. ಇಂತಹ ಗಂಭೀರ ವಿಚಾರದಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಹವಾಮಾನ ಬದಲಾವಣೆಯ ಎಫೆಕ್ಟ್ ಅನ್ನ ನೀವು ಕಂಡಿರ್ತೀರಿ. ಈ ವರ್ಷ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ, ಎಲ್ಲೆಲ್ಲಿ ಯಾವ ಟೆಂಪರೇಚರ್ನ ತಾಪಮಾನ ದಾಖಲಾಗಿದೆ, ಯಾವ್ಯಾವ ನಗರದಲ್ಲಿ ಕಣ್ಣಿಗೆ ಏನು ಕಾಣದಷ್ಟು ಹೊಗೆ ಸುತ್ತಕೊಂಡಿತ್ತು, ಎಲ್ಲಿ ಪ್ಯೂರ್ ಆಕ್ಸಿಜನ್ ಸಿಲಿಂಡರ್ಗಳ ಮಾರಾಟ ಶುರುವಾಗಿದೆ, ಹೀಗೆ ಪ್ರತಿಯೊಂದನ್ನ ಕೂಡ ನಿಮ್ಮ ಕಣ್ಣಾರೆ ನೋಡಿರ್ತೀರಿ. ಹೀಗೆ ಪ್ರತಿಯೊಂದು ಎವಿಡೆಂಟ್ ಆದ್ಮೇಲೆ ಇದರ ಬಗ್ಗೆ ಸರ್ಕಾರ ಸೀರಿಯಸ್ ಆಗ್ಬೇಕಾ ಇಲ್ವಾ ನೀವೇ ಯೋಚನೆ ಮಾಡಿ. ದೇಶಕ್ಕೆ ಡೆವಲಪ್ಮೆಂಟ್ ಎಷ್ಟು ಮುಖ್ಯವೋ ಅದನ್ನ ಅನುಭವಿಸೋದಕ್ಕೆ ಜನ ಬದುಕೋದು ಕೂಡ ಅಷ್ಟೇ ಮುಖ್ಯ. ಶುದ್ಧವಾದ ಗಾಳಿ ಪ್ರತಿಯೊಬ್ಬರ ಮೂಲಭೂತ ಹಕ್ಕು. ಆ ಶುದ್ಧ ಗಾಳಿ ಉತ್ಪಾದನೆಗೆ ಗ್ರೀನ್ ಇಂಡಿಯಾ ಮಿಷನ್ ಅಂತಹ ಕಾರ್ಯಕ್ರಮಗಳು ಪಾಸ್ ಆಗೋದು ಬಹಳ ಇಂಪಾರ್ಟೆಂಟ್. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.